ಸರ್ ನಮಸ್ತೆ. ನಮಸ್ತೆ. ಸರ್ ಡ್ರೋನ್ ಸರ್ವಿಸ್ ಬಗ್ಗೆ ನಾವು ಸ್ವಲ್ಪ ನೋಡ್ತಾ ಇದ್ದೆ, ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ಸ್ತು. So, ನನ್ನ ನಿಮ್ಮ ಹೆಸರು ಸುರೇಶ್ introduction. ಅಂತ. ಹಾ. ನಾನು ಈ ಸಂಸ್ಥೆಗೆ ಸೋನಾ ಸ್ಟಾರ್ ಇನೋವೇಷನ್ ಪ್ರೈವೇಟ್ ಲಿಮಿಟೆಡ್ ಗೆ ನಾನೊಬ್ಬ ಬಿಸ್ನೆಸ್ ಕನ್ಸಲ್ಟೆಂಟ್. ಓಕೆ ಈ ಕಂಪನಿ 100 ವರ್ಷದಿಂದ ನಡೀತಾ ಇದೆ. ಫ್ರಮ್ 1920 ಆನ್ವರ್ಡ್ಸ್ ಓಕೆ ನಾವು ಟೆಕ್ಸ್ಟೈಲ್ ಸ್ಟಾರ್ಟ್ ಮಾಡಿ ಆಮೇಲೆ ಎಜುಕೇಶನ್ ನಲ್ಲಿ ಬಂದ್ವಿ, ಆಮೇಲೆ ಪ್ಲಾಂಟೇಶನ್ಸ್ ನಲ್ಲಿ ಬಂದಿದ್ವಿ. ಅದೇ ತರ ಬೇರೆ ಬೇರೆ ನಾನಾ ರೀತಿ ಬಿಸ್ನೆಸ್ ಇದೆ ನಮ್ದು. ಓಕೆ ಡ್ರೋನ್ ಸರ್ವಿಸ್ ನಾವ್ ಏಕೆ ಸ್ಟಾರ್ಟ್ ಮಾಡಿದಂದ್ರೆ ನಮ್ದೇ ಅಗ್ರಿಕಲ್ಚರಲ್ ಲ್ಯಾಂಡ್ ಇದೆ. ಓಕೆ ವಿ ಆರ್ ಇಂಟು ಕಾಫಿ ಪ್ಲಾಂಟೇಶನ್ಸ್, ಓಕೆ ಆಮೇಲೆ ಪೆಪ್ಪರ್ ಇದೆ, ಟಿಂಬರ್ ಇದೆ, ಹಾಗೆ ನಾನಾ ರೀತಿ ನಮ್ದು ಇದೆ. So, ನಮ್ಗೆ ಈ ಪ್ರಾಬ್ಲಮ್ಗಳು ಶುರು ಆಯ್ತು ಯಾವಾಗ ಲೇಬರ್ ಪ್ರಾಬ್ಲಮ್ ಶುರು ಆದಂಗ ನಮ್ಗೆ ಅರ್ಥ ಆಯ್ತು ಎಷ್ಟು ಕಷ್ಟ ಆಗತ್ತೆ ಒಬ್ರು ಲೇಬರ್ ಇಲ್ಲ ಆದ್ರೆ. ಅದಕ್ಕೆ ವೈ ನಾಟ್ ಯೂಸ್ ಆಟೋಮೇಶನ್ ಅಂತ ಹೇಳಿ ಓಕೆ ನಾವ್ ಇದನ್ನ ಸ್ಟಾರ್ಟ್ ಮಾಡಿದ್ವಿ. ನಾವು ಬೇಸಿಕ್ಲಿ ರಿಸರ್ಚ್ ಆರ್ಗನೈಸೇಷನ್. ನಾವು Okay. ಇದ್ರ ಮೇಲೆ R&D ಮಾಡಿದ್ವಿ. ಕಾಫಿ ಪ್ಲಾಂಟೇಶನ್ಸ್ ಮಾಡಕ್ಕೆ ಯಾರು ಬರ್ಲಿಲ್ಲ ಮುಂದೆ, ಯಾಕಂದ್ರೆ ಅಲ್ಲಿ ತುಂಬಾ ಆಬ್ಸ್ಟಕಲ್ಸ್ ಇರುತ್ತೆ, ಆಮೇಲೆ ಟೆರೇನ್ ಈ ತರ ಇರುತ್ತೆ, ಅದರಿಂದ ಯಾರು ಬರಲ್ಲ ಅಂತ ಹೇಳ್ಬಿಟ್ಟು ಓಕೆ ಸೊ ನಾವೇ ಸ್ಟಾರ್ಟ್ ಮಾಡಿದ್ವಿ. ನಾವೇ ಪರ್ಚೇಸ್ ಮಾಡಿ ನಾವೇ ಸ್ಟಾರ್ಟ್ ಮಾಡಿದ್ವಿ. ಮಾಡಿ ಗೊತ್ತಾದ್ಮೇಲೆ ನಾವು 4 ಜನ ಕೇಳಿದಾಗ ಎಲ್ಲರೂ ಹೇಳಿದ್ರು ನೀವು ಯಾಕೆ ನಮ್ಗೂ ಮಾಡಬಾರ್ದು ಅಂತ ಹೇಳಿ. ದಟ್ ಈಸ್ ಹೌ ವಿ ಸ್ಟಾರ್ಟೆಡ್ ಡ್ರೋನ್ ಆಸ್ ಅ ಸರ್ವಿಸ್. ಸರ್ವಿಸ್ ಸರ್ವಿಸ್ ನಾವು ಸೇಲ್ ಮಾಡಲ್ಲ, ಇದು ಸರ್ವಿಸ್ ಮಾಡ್ತೀವಿ. ಓಕೆ ಸೇಲ್ ಮಾಡಕ್ಕೆ ನಾವೇ ಸ್ವಂತ ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಂತ ಇದೀವಿ ಈಗ ನೆಕ್ಸ್ಟ್. ಓಕೆ ಯಾಕಂದ್ರೆ ಎಲ್ಲರೂ ಚೈನಾಯಿಂದ ಇಂಪೋರ್ಟ್ ಮಾಡಿ ಇಲ್ಲಿ ಮಾಡ್ತಾ ಇದ್ದಾರೆ. ಹೌದು ಆದ್ರೆ ಎಗೇನ್ಸ್ಟ್ ನಾವು ಇಂಡಿಯಾದಲ್ಲಿ ಯಾಕೆ ತಯಾರು ಮಾಡಬಾರ್ದು ಅಂತ ಅದ್ರ ಬಗ್ಗೆ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ವಿ ವರ್ಕ್. ಓಕೆ 1.5 ವರ್ಷ ಒಳಗೆ ನಮ್ದೇ ಡ್ರೋನ್ ನಾವು ಸ್ಟಾರ್ಟ್ ಮಾಡಿದ್ವಿ. ಮಾರ್ಕೆಟ್ ಅವಾಗ ಇಲ್ಲೇ ಸರ್ವಿಸ್ ಕೊಡ್ಬೋದು, ಇಲ್ಲೇ ಸ್ಪೇರ್ ಪಾರ್ಟ್ ಕೊಡ್ಬೋದು, ಎಲ್ಲ ಮಾಡ್ಬೋದು. ನಮ್ದು ಇವಾಗ ಚಾಲೆಂಜಸ್ ಏನೇನಿದೆ ಅಂತ ನಮ್ಗೆ ಗೊತ್ತಿದೆ, ಫಾರ್ಮರ್ಸ್ ಇದು. ಅದೇ ಚಾಲೆಂಜಸ್ ಮೇಲೆ ವರ್ಕ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಕಾಫಿ ಪ್ಲಾಂಟೇಶನ್ ಗೆ 3 ಇಲ್ಲ 4 ಟೈಪ್ ಡಿಸೀಸ್ ಬರುತ್ತೆ. ಓಕೆ ಆ ಡಿಸೀಸ್ ನ ಹೇಗೆ ಕಂಡುಹಿಡಿಯೋದು? ಈಗ ಎಲ್ಲಾರು ಯೂಸ್ ಮಾಡೋದು ಡ್ರೋನ್ ಬರೀ ಸ್ಪ್ರೇಗೆ ಮಾತ್ರ. ಹೌದು ಬಟ್ ನಾವು ಅದರಲ್ಲಿ ಇಂಟೆಲಿಜೆನ್ಸ್ ಆಡ್ ಮಾಡ್ತೀವಿ, AI ಯೂಸ್ ಮಾಡ್ತೀವಿ, IoT ಯೂಸ್ ಮಾಡ್ತೀವಿ, ಓಕೆ ಜಿಯೋ ಫೆನ್ಸಿಂಗ್ ಮಾಡ್ತೀವಿ. ಇದೆಲ್ಲ ಮಾಡ್ಬಿಟ್ಟು ನೀಟಾಗಿ ಸ್ಟಡಿ ಮಾಡಿ ಡೇಟಾ ಕಲೆಕ್ಟ್ ಮಾಡ್ತೀವಿ ವಿತ್ ಫೋಟೋಸ್. ಓಕೆ ಅದ್ರ ಮೇಲೆ ನಾವು ಯಾವ ಮೆಡಿಸನ್ ಯಾವ್ದಕ್ಕೆ ಸ್ಪ್ರೇ ಮಾಡ್ಬೇಕು, ಯಾವ ಏರಿಯಾದಲ್ಲಿ ಸ್ಪ್ರೇ ಮಾಡ್ಬೇಕು, ಅದು ಡೀಟೇಲ್ಡ್ ಆಗಿ ಸ್ಪೆಸಿಫಿಕ್ ಆಗಿ ಮಾಡಿ ನಾವು ಅದನ್ನ ಇವಾಗ R&D ಮುಗಿಸಿದೀವಿ. 99.99% ವಿ ಆರ್ ಸಕ್ಸಸ್ಫುಲ್. ಗ್ರೇಟ್ ಸರ್. ಸೊ ಇದರಿಂದ ನಾವು ಏನ್ ಹೇಳ್ತೀವಿ, ಫಸ್ಟ್ ನಾವು ಯೂಸ್ ಮಾಡಿ ನಾವು ಕನ್ವಿನ್ಸ್ ಮಾಡಿದ್ರೆ 4 ಜನಕ್ಕೆ ಹೇಳ್ಬೋದು. ಆದ್ರಿಂದ ನಾವು ಫಸ್ಟ್ ನಮ್ಮ ಎಸ್ಟೇಟ್ ಅಲ್ಲಿ ಮಾಡ್ತೀವಿ. ಮಾಡಿದ್ಮೇಲೆ ಬೇರೆಯವರಿಗೆ ನಾವು ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತೀವಿ. ಇದರಿಂದ ಸುಮಾರು ಜನಕ್ಕೆ ಲಾಭ ಆಗಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದ್ರೆ ನೀವು, ಇದೆಲ್ಲ ನಾವು ಹಾಗೆ ಮಾಡಿದ್ವಿ. ಲೇಬರ್ ಪ್ರಾಬ್ಲಮ್ ಇದ್ದ ಕಾರಣ ನೋಡಿ ಅಲ್ಲಿ ಒಂದು ಮೈ ವಂಡಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಅದ್ರಲ್ಲಿ ಏನಂದ್ರೆ ಕಮ್ಮಿ 150 kg ಕೆಪಾಸಿಟಿ ಇದೆ ಅದರಲ್ಲಿ. ನಾವು ಒಳಗೆ ಎಸ್ಟೇಟ್ ನಲ್ಲಿ ಮೂವ್ಮೆಂಟ್ ಮಾಡಕ್ಕೆ ಬಹಳ ಕಷ್ಟ ಇದೆ. ಹೌದು ಅದಕ್ಕೆ ಒಂದು 2 ವೀಲರ್ ಇಟ್ಕೊಂಡು ಎಲೆಕ್ಟ್ರಿಕ್ ವೆಹಿಕಲ್ ಇಟ್ಕೊಂಡು ಅದ್ರ ಹಿಂದೆ ಅದನ್ನ ತರ ಮಾಡಿ ಅದರಲ್ಲೇ ಇನ್ಸ್ಟೆಡ್ ಆಫ್ ಟೇಕಿಂಗ್ ಒನ್ ಟ್ರಕ್ ನಾನು ಅದರಲ್ಲೇ ಆ ಕೆಲಸ ಮುಗಿಸ್ತಾ ಇದ್ದೀನಿ. ಓಕೆ ಇದೇ ತರ ನೋಡಿ ಆ ಸಿಕ್ಕಲ್ ಮಾಡಿದ್ವಿ, ಅದು ಏರೋಸ್ಪೇಸ್ ಮೆಟೀರಿಯಲ್ ಇಂದ ಸಿಕ್ಕಲ್ ಮಾಡಿದ್ವಿ. ಓಕೆ ಈಗ ಫಸ್ಟ್ ಎಲ್ಲರೂ ಸುಮ್ನೆ ಹಿಂಗೆ ಕಟ್ ಮಾಡ್ತಾ ಇದ್ರು. ಹೌದು ಈಗ ನಾನು ಬೋತ್ ಸೈಡ್ಸ್ ಕಟ್ ಮಾಡಬಹುದು ಅದನ್ನ. ಓಕೆ ಸೊ ನಾನು 2 times ಮೋರ್ ಪ್ರೊಡಕ್ಟಿವಿಟಿ ಕೊಡ್ತಾ ಇದೀನಿ ಈಗ. ಓಕೆ ಇದೇ ತರ ಅದು ಸೀಡ್ ಮಿಷಿನ್, ಓಕೆ ಅದು ನೀವು ಹೀಗೆ ಬಗ್ಗೆ ಮಾಡ್ತಾ ಇದ್ರು ಹಾ ಹಾ 50% ಕಮ್ಮಿ ಆಗ್ತಾ ಇತ್ತು ಪ್ರೊಡಕ್ಟಿವಿಟಿ. ಈಗ ನಾವು ಸುಮ್ನೆ ಹಿಂಗೆ ಕೈಯಲ್ಲಿ ಇದ್ ಮಾಡೋದು, ಸೀಡ್ ಮೇಲಿಂದ ಹೋಗ್ತಾ ಇರುತ್ತೆ, ಪ್ರೆಸ್ ಮಾಡೋದು ಅಷ್ಟೇ. ಓಕೆ ಇದು ಸೀಡ್ ಇದು. ಅದೇ ಗೊತ್ತಾಯ್ತು. ಇದು ಸೊ ಇದೆಲ್ಲ ನಾವು ಪ್ರಾಬ್ಲಮ್ ಫೇಸ್ ಮಾಡಿದ್ರೆ ನಾವು ಕ್ರಿಯೇಟ್ ಮಾಡಿದ್ವಿ. ಇದೇ ತರ ನಾವು ಏನೇ ಪ್ರಾಬ್ಲಮ್ ಇದ್ರು ಫಾರ್ಮರ್ಸ್ಗೆ ನಮ್ಮ ಹತ್ರ ಬಂದ್ರೆ ಅದಕ್ಕೆ ನಾವು ಸೊಲ್ಯೂಷನ್ ಕಂಡುಹಿಡಿತೀವಿ. ಯಾಕಂದ್ರೆ ನಮ್ಮ ಹತ್ರ 36 R&D ಸೆಂಟರ್ಸ್ ಇದೆ. ಓಕೆ ಬೇರೆ ಬೇರೆ ಇದರಲ್ಲಿ ರಿಸರ್ಚ್ ಮಾಡ್ತಾ ಇದೀವಿ. ಇನ್ಕ್ಲೂಡಿಂಗ್ ನಾವು ಇಸ್ರೋಗೆ BLDC ಮೋಟರ್ಸ್ ಕೊಟ್ಟಿದ್ವಿ ಚಂದ್ರಯಾನ್ 3 ಮಿಷನ್ ಗೆ. ಹೌದಾ? ನಾವೇ ಮಾಡಿ ತಯಾರು ಮಾಡಿರೋದು. ಗ್ರೇಟ್ ಸರ್. ಸೊ ನಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತೀವಿ. ನಮ್ಮ ಹತ್ರ R&D ಇದೆ, ಎಕ್ಸ್ಪೀರಿಯನ್ಸ್ ಇದೆ. ಏನೇ ಪ್ರಾಬ್ಲಮ್ ಕೊಟ್ರು, ಏನೇ ಚಾಲೆಂಜ್ ಕೊಟ್ರು ಅದ್ರ ಮೇಲೆ ನಾವು ಒಂದು ಪರಿಹಾರನ ಕಂಡುಹಿಡಿತೀವಿ. ಓಕೆ ಇದು ನಮ್ಮ ವೈಶಿಷ್ಟ್ಯತೆ. ಸರ್ ಈಗ ನಮ್ದು ಹೆಡ್ ಆಫೀಸ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ನಲ್ಲಿ ಇದೆ. ಓಕೆ ಆಮೇಲೆ ಆಪರೇಷನ್ಸ್ ಬಂದ್ಬಿಟ್ಟು ಸೇಲಂ ಅಲ್ಲಿ ಇದೆ, ತಮಿಳ್ನಾಡು ಇದೆ. ನಮ್ ಎಸ್ಟೇಟ್ ಬಂದ್ಬಿಟ್ಟು ಚಿಕ್ಕಮಂಗ್ಳೂರ್ನಲ್ಲಿ ಇದೆ, ಕೂರ್ಗಲ್ ಇದೆ. ಓಕೆ ಸೊ ನಾವು ಈ ತರ ಅದನ್ನ ಎಲ್ಲಾ ಕಡೆ ಸರ್ವಿಸ್ ಕೊಡ್ತಾ ಇದೀವಿ. ಸ್ಲೋಲಿ ಡಿಸ್ಟ್ರಿಬ್ಯೂಟರ್ಸ್ ನ ಅಪಾಯಿಂಟ್ ಮಾಡ್ತೀವಿ, ಡೀಲರ್ಸ್ ನ ಅಪಾಯಿಂಟ್ ಮಾಡ್ತೀವಿ. ಈ ಸರ್ವಿಸ್ ನ ಮುಂದೆ ಎಲ್ಲಾ ಕಡೆ ದೇಶದಲ್ಲಿ ಎಲ್ಲೆಲ್ಲಿ ಅಗತ್ಯ ಇದೆಯೋ ಅಲ್ಲಲ್ಲಿ ಸರ್ವಿಸ್ ಕೊಡ್ತೀವಿ. ಈಗ ರೈತರು ಡ್ರೋನ್ ಸರ್ವಿಸ್ ಅನ್ನ ಯೂಸ್ ಮಾಡ್ಬೇಕು, ಇಲ್ಲ ನಿಮ್ದು ಯಾವ್ದೇ ಸರ್ವಿಸ್ ಯೂಸ್ ಮಾಡ್ಬೇಕು ಅಂದ್ರೆ ಹೇಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮನ್ನ? ನಮ್ದು ನಂಬರ್ ಇದೆ ಸರ್, ನಾವು ಕೊಡ್ತೀವಿ ನಿಮ್ಗೆ. ಡಿಸ್ಪ್ಲೇ ಮೇಲೆ ಹಾಕ್ತೀನಿ. ಡಿಸ್ಪ್ಲೇ ಮೇಲೆ ಹಾಕಿ ನಂಬರ್ ಕೊಡ್ತೀವಿ. ಮೇಲ್ ID ಇದೆ, ಯಾರಿಗಾರು ಮೇಲ್ ನಲ್ಲಿ ಮಾಡಕ್ಕಾದ್ರೆ ಮಾಡಿ, ಇಲ್ಲಾಂದ್ರೆ ವಾಟ್ಸ್ಆಪ್ ಅಲ್ಲಿ ಕಳ್ಸಿದ್ರು ಪರವಾಗಿಲ್ಲ. ಓಕೆ ಕಳ್ಸಿದ್ರೆ ನಮ್ಮ ಟೀಮ್ ಇಂದ ಒಬ್ರು ಸದಸ್ಯ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ.
ನಿಮ್ಗೆ ಯಾವ ಸರ್ವಿಸ್ ಬೇಕು, ಯಾವ ತರ ಬೇಕು ಸರ್, ಒಂದು ಟೀಮ್ ಬಂದ್ಬಿಟ್ಟು ಇನ್ಸ್ಪೆಕ್ಟ್ ಮಾಡುತ್ತೆ ಕಂಪ್ಲೀಟ್ ಜಾಗನ. ಈಗ ಕೆಲವರು ಕಾಫಿ ತೋಟ ಇರುತ್ತೆ, ಇನ್ನೊಬ್ರು ಬರೀ ಮ್ಯಾಂಗೋ ಆರ್ಚರ್ಡ್ಸ್ ಇರುತ್ತೆ, ಕೋಕೋನಟ್ ಇರುತ್ತೆ, ಇನ್ನೊಬ್ರದ್ದು ಅರ್ಕೆನಟ್ ಇರುತ್ತೆ. ಸೊ ಒಬ್ಬೊಬ್ರದ್ದು ಒಂದೊಂದ್ ತರ ಇರುತ್ತೆ. ಅದರಿಂದ ನಾವು ಟೆರೇನ್ ನೋಡ್ಬೇಕಾಗತ್ತೆ. ಓಕೆ. ಟೆರೇನ್ ನೋಡ್ಬಿಟ್ಟು ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಜನರಲಿ 650 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಪರ್ ಅವರ್ ನಿಮ್ದು ಡ್ರೋನ್ ಸರ್ವಿಸ್ ಡ್ರೋನ್ ಸರ್ವಿಸ್. 650 ಇಂದ 650 ಇಂದ ಸ್ಟಾರ್ಟ್ ಆಗುತ್ತೆ. Okay. ಬಟ್ ವಾಲ್ಯೂಮ್ ಜಾಸ್ತಿ ಇದ್ರೆ ನಾವು ರೇಟ್ ಬಗ್ಗೆ ಯೋಚನೆ ಮಾಡಲ್ಲ. ವಾಲ್ಯೂಮ್ ಜಾಸ್ತಿ ಇದ್ರೆ ಆಟೋಮೆಟಿಕ್ಲಿ ನಮ್ ಕಾಸ್ಟ್ ಕಮ್ಮಿ ಆಗುತ್ತೆ. ಓಕೆ. ಈಗ ನಾನು ಸಣ್ಣ 1 ಎಕರೆಗೆ ಮಾತ್ರ ಹೋಗಿ ಬರೋದ್ರೆ ನನಗೆ ಕಾಸ್ಟ್ ವರ್ಕೌಟ್ ಆಗಲ್ಲ. ಹೌದೌದೌದು. ಸೊ ಅದೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ. ಬಟ್ ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ನೀವು ನೀಟಾಗಿ ರೆಸ್ಪಾಂಡ್ ಮಾಡ್ತೀರಾ? ನೀಟಾಗಿ ರೆಸ್ಪಾಂಡ್ ಮಾಡ್ತೀನಿ. ನಂದೇ ನಂಬರ್ ಕೊಡ್ತೀನಿ ನಿಮ್ಗೆ. ನಾನೇ ಇದ್ರ ವ್ಯವಸ್ಥೆನ ನಡೆಸ್ತಾ ಇರೋದ್ ಕಾರಣ ಓಕೆ. ನನ್ನ ನಂಬರೇ ಕೊಡ್ತೀನಿ. ಯಾರು ಇದ್ರೆ ಡೈರೆಕ್ಟ್ ಆಗಿ ನಮ್ಗೆ ಸಂಪರ್ಕ ಮಾಡಬಹುದು. ಓಕೆ ಸರ್, ನಾವು ಅದನ್ನ ಇದು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.